ಈ ಒಂದು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಜ್ಯೋತಿಷ್ಯದ ವಿಚಾರಗಳು ಹಾಗೆ ಪಂಚಾಂಗ ಫಲಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಈ ದಿನದ ಪಂಚಾಂಗವನ್ನು ನೋಡಿದಾಗ ಸ್ಥಿತಿರ್ ವಿಷ್ಣು ಸ್ಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಎಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳ ಪರಿಜ್ಞಾನವನ್ನು ಹೊಂದಿರುವಂಥದ್ದು. ಯಾಕೆಂದರೆ ಆ ಪಂಚಾಂಗಗಳ ಬಗ್ಗೆ ತಿಳುವಳಿಕೆಯನ್ನು ಇಟ್ಕೊಳ್ಬೇಕು ಅಂತ. ಇದರಿಂದ ಮಾಡುವಂತಹ ಶುಭ ಕಾರ್ಯಗಳಿಗೂ ಕೂಡ ಇದು ಅನುಕೂಲಗಳನ್ನು ತರುತ್ತೆ ಅಂತ. ಈ ದಿನದ ಪಂಚಾಂಗವನ್ನು ನೋಡೋಣ. ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸದ ಕೃಷ್ಣ ಪಕ್ಷ ಪ್ರಾರಂಭದ ದಿನ. ನೋಡಿ, ನಾವು ಪೌರ್ಣಮಿಯವರೆಗೂ ಕೂಡ ಶುಕ್ಲ ಪಕ್ಷ ಅಂತ ಹೇಳ್ತಾ ಇರ್ತೀವಿ. ಇವತ್ತು ಕೃಷ್ಣ ಪಕ್ಷದ ಆಷಾಢ ಮಾಸದ ಕೃಷ್ಣ ಪಕ್ಷ ಪ್ರಾರಂಭದ ದಿನ ಪ್ರತಿಪತ್ ಅಂತ ಹೇಳ್ತೀವಿ. ಈ ದಿನವನ್ನು ನಾವು ಗುರುವಾರ ಬಂದಿರುವಂಥದ್ದು. ಇನ್ನು ಶ್ರವಣ ನಕ್ಷತ್ರ, ಆಯುಷ್ಮಾನ್ ಯೋಗ, ಬಾಲವಕರಣವನ್ನು ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದು. ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗಿರೋದ್ರಿಂದ ಯಾವುದಾದ್ರೂ ಜ್ಯೋತಿಷ್ಯದ ವಿಚಾರವಾಗಿ ಏನಾದರೂ ಒಂದು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿರುವವರು ಜಾತಕದ ಮುಖಾಂತರವಾಗಿ ನಿಮ್ಮ ಒಂದು ಜನ್ಮ ಸಮಯವನ್ನು, ಅಂದರೆ ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತು ಜನ್ಮ ಸ್ಥಳವನ್ನು ತಿಳಿಸ್ಕೊಟ್ಟಾಗ ನಿಮಗೆ ಒಂದು ಕೆಲವೊಂದು ಜ್ಯೋತಿಷ್ಯದ ವಿಚಾರವಾಗಿ ಪರಿಹಾರಗಳನ್ನಾಗ್ಬೋದು ಅಥವಾ ಜ್ಯೋತಿಷ್ಯದ ವಿಚಾರಗಳನ್ನು ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ಕೆಲವರಿಗೆ ಅವರ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಅಂಥವ್ರಿಗೆ ಕವಡೆಶಾಸ್ತ್ರ ಮುಖಾಂತರವಾಗಿ ಕೂಡ ಕೆಲವೊಂದು ಪರಿಹಾರಗಳನ್ನು ತಿಳಿಸ್ಕೊಡ್ತೀವಿ. ಇನ್ನು ಈ ದಿನ ನಾವು ಧಾರ್ಮಿಕ ವಿಚಾರವಾಗಿ ತುಂಬ ವಿಶೇಷವಾಗಿರುವಂಥ ಮಾಹಿತಿ ನಾನು ಈ ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಹೇಳ್ತಾ ಇದ್ದೆ. ರೋಡ್ ಹಿಟ್ ಅಂತ, ಅಂದರೆ ರಸ್ತೆ ಹೊಡಿತ ಅಂತ ಹೇಳುವಂಥದ್ದು. ಏನಾದರೂ ರೋಡ್ ಹಿಟ್ ಇದ್ದರೆ ಮನೆಗೆ ಅಥವಾ ನಿವೇಶನಕ್ಕೆ, ಅಂದರೆ ಯಾವುದಾದ್ರೂ ಸೈಟ್ ತಗೊಳ್ತಾ ಇದ್ದರೆ ಆ ಒಂದು ಜಾಗಕ್ಕೆ ರೋಡ್ ಹಿಟ್ ಇದ್ದರೆ ಏನು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಈ ರೋಡ್ ಇಟ್ಟಿದ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಥವಾ ಶುಭ ರೋಡ್ ಇಟ್ಟಿದ್ರೆ ಏನೆಲ್ಲ ನಮಗೆ ಶುಭ ಅನುಕೂಲಗಳಾಗುತ್ತೆ ಎಲ್ಲವನ್ನು ಕೂಡ ಇವತ್ತು ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳ ಫಲಾನುಫಲಗಳು ನೋಡೋಣ. ಇದನ್ನು ಪ್ರಥಮ ರಾಶಿ ಮೇಷರಾಶಿ ಅವ್ರಿಗೇನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಇದ್ದರೆ ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಯವ್ರಿಗೆ ಒಳ್ಳೆಯ ಶುಭಪ್ರದವಾಗಿರುವಂತಹ ದಿನ. ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಳ್ತಿರ್ತಿರುವ ಅಥವಾ ಮಾನಸಿಕವಾಗಿ ಏನೋ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಿಗೆ ಅಥವಾ ನೀವು ಅಂದ್ಕೊಂಡಂತಹ ಯಾವುದೇ ವಿಚಾರಕ್ಕೂ ಕೂಡ ಕುಟುಂಬದವರಿಂದ ಬೆಂಬಲ ಸಿಗುವಂಥದ್ದು ಇವತ್ತು ಆಗ್ತಾ ಇದೆ. ಜೊತೆಯಲ್ಲಿ ಸ್ನೇಹಿತರಿಂದನೂ ಕೂಡ ಇವತ್ತು ನಿಮಗೆ ಬೆಂಬಲ ಸಿಗ್ತಾ ಇದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇಂದು ಗಟ್ಟಿಯಾಗಿರುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಯಾವಾಗ ಮನೆಯವರು ನಮಗೆ ಸಹಕಾರವನ್ನು ಮಾಡ್ತಾರೆ, ನೋಡಿ ಇಲ್ಲ ಏನೋ ಒಂದು ಮಾಡೋಣ, ಏನೋ ಒಂದು ಕೆಲಸ ಕಾರ್ಯ ಮಾಡೋಣ ಅಂದ್ಕೊಳ್ತಾ ಇರ್ತೀರಾ, ಅಂಥವ್ರಿಗೆ ಯಾವಾಗ ಮನೆಯಿಂದನೂ ಕೂಡ ನಮಗೆ ಬೆಂಬಲ ಸಿಗ್ತಾ ಇರುತ್ತೆ, ಒಂದು ನಿರ್ಧಾರದಲ್ಲಿ ಒಂದು ಗಟ್ಟಿತನ ಬರುವಂಥದ್ದು, ಧೈರ್ಯವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಇವತ್ತು ಒಳ್ಳೆಯ ದಿನ. ಮತ್ತು ಒಡ ಹುಟ್ಟಿದವರೊಂದಿನ ಸಂಬಂಧ ಕೂಡ ಹತ್ತಿರವಾಗುತ್ತೆ ಅಂತ. ಮೇಷರಾಶಿಯವ್ರಿಗೆ ಒಳ್ಳೆಯ ದಿನ ಇವತ್ತು. ಯಾಕಂದರೆ ನೋಡ್ಕೊಳ್ಳಿ, ಒಡ ಹುಟ್ಟಿದವರ ಜೊತೆ ಕೂಡ ಒಂದು ಸಂಬಂಧ ಹತ್ತಿರವಾಗುವಂಥದ್ದು. ಏನೋ ಕಾರಣಾಂತರಗಳಿಂದ ಏನೋ ಮಾತಿಗೆ ಮಾತು ಬೆಳೆದು ಏನೋ ಮನಸ್ತಾಪಗಳಾಗಿರುತ್ತೆ, ಅದೆಲ್ಲವನ್ನು ಕೂಡ ಪರಿಹಾರ ಮಾಡಿಕೊಡ್ಲಿಕ್ಕೆ ಈ ದಿನ ಶುಭಪ್ರದವಾಗಿರುವಂಥದ್ದು. ಒಂದು ನಿಮ್ಮ ಅಣ್ಣ ತಮ್ಮಂದಿರಾಗ್ಬೋದು, ಅಕ್ಕ ತಂಗಿಯರ ಜೊತೆ ಒಂದು ಮಾತುಕತೆಗಳು ಮಾಡುವಂಥದ್ದು, ಅವ್ರ ಜೊತೆ ಬೆರೆಯುವಂಥದ್ದು ಮಾಡ್ಕೊಳ್ಳಿ. ಅವ್ರ ಜೊತೆಗಿರುವಂಥದ್ದು ಮಾಡಿಕೊಂಡಾಗ ನಿಮ್ಮ ಸಂಬಂಧ ಕೂಡ ಗಟ್ಟಿಯಾಗುವಂಥದ್ದು ಈ ದಿನ ಮೇಷರಾಶಿಯವ್ರಿಗೆ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಆಪ್ತ ಸ್ನೇಹಿತರಿಂದ ನನಗೆ ಭೇಟಿ ಸಾಧ್ಯ ಅಂತ ಹೇಳ್ತಾ ಇದೆ. ಒಳ್ಳೆಯದೇ. ನೋಡಿ, ಯಾವಾಗ ಸ್ನೇಹಿತರಿಂದ ಒಂದು ಆಪ್ತ ಸ್ನೇಹಿತರು ತುಂಬ ಕಷ್ಟದಲ್ಲಿರ್ತೀರ, ಹಣಕಾಸಿನ ವಿಚಾರದಲ್ಲಿ ಏನೋ ತೊಂದರೆಗಳೆಲ್ಲ ಒಳಪಟ್ಟಿರ್ತೀರ, ಅಂಥವ್ರಿಗೆ ಸ್ನೇಹಿತರ ಭೇಟಿಯಿಂದ ಅವಕಾಶಗಳು ಮತ್ತು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಅಂತ. ಏನೋ ಸಾಮಾನ್ಯವಾಗಿ ತುಂಬ ಜನ ಸಾಲ ಮಾಡ್ಕೊಂಬಿಟ್ಟಿರುವಂಥದ್ದು ಇರುತ್ತೆ, ಆ ಸಾಲ ಬಾಧೆ ನಿವೃತ್ತಿಗೊಳ್ಳುವಂಥದ್ದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಇವತ್ತು ವೃಷಭ ರಾಶಿಯವರಿಗೆ. ನಿಮ್ಮ ಕೆಲಸದಲ್ಲಿ ಪ್ರಗತಿ ಕೂಡ ಅವಕಾಶಗಳು ಸಿಗ್ತಾ ಇದೆ. ಒಂದು ಕಡೆ ನೋಡಿ, ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಸ್ನೇಹಿತರು ಕೂಡ ಅನುಕೂಲ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅದರಲ್ಲಿ ಕೂಡ ಒಂದು ಪ್ರಗತಿ ಕೂಡ ಕಾಣುವಂಥದ್ದು, ಅವಕಾಶಗಳು ಹೆಚ್ಚಾಗ್ತಾ ಇದೆ. ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸುವುದು ಸೂಕ್ತ ಅಂತ. ಒಂದು ಕಡೆ ಕೆಲಸದ ನಿಮಿತ್ತ ಹಣಕಾಸಿನ ವಿಚಾರವಾಗಿ ಎಲ್ಲ ಒಂದಲ್ಲ ಒಂದು ಕಡೆಯಿಂದ ನಿಮಗೆ ಸಹಾಯ ಸಿಗುತ್ತೆ, ಏನೋ ಒಂದು ಆಗುತ್ತೆ, ಆದರೆ ಆರೋಗ್ಯ ವಿಚಾರವನ್ನು ನೀವೇ ಅದನ್ನು ಕಾಳಜಿ ವಹಿಸಬೇಕಾಗುತ್ತೆ ಇವತ್ತು ವೃಷಭ ರಾಶಿಯವರು. ಮಿಥುನ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಮನೆಯಲ್ಲಿ ವಾತಾವರಣ ಅನುಕೂಲವಾಗಿರುತ್ತದೆ ಅಂತ ಹೇಳ್ತಾ ಇದೆ, ಆದರೆ ನಿಮ್ಮ ಆದಾಯ ಮೀರಿ ಖರ್ಚುಗಳು ಉಂಟಾಗ್ತಾ ಇದೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಈ ಒಂದು ಕಿವಿ ಮಾತು ಅಂತ ಅಂದ್ಕೊಳ್ಬೋದು. ಯಾಕಂದರೆ ಏನಾಗ್ತಿದೆ, ಆದಾಯ ಚೆನ್ನಾಗಿ ಬರ್ತಾ ಇರುವಂಥದ್ದು, ಮನೆಯಲ್ಲಿ ತುಂಬ ಚೆನ್ನಾಗಿ ಒಳ್ಳೆಯ ವಾತಾವರಣ ಚೆನ್ನಾಗಿರುವಂಥದ್ದು, ಒಂದು ಬಾಂಧವ್ಯ ಹೆಚ್ಚಾಗ್ತಾಯಿದೆ, ಆದರೆ ನಿಮ್ಮ ಆದಾಯದ ಮೀರಿ ಖರ್ಚುಗಳು ಆಗ್ತಾ ಇದೆ. ನೋಡಿ, ಏನೋ ಒಂದು ಹತ್ರ ಕೆಲಸ ಮಾಡ್ತಿದ್ದರೆ ಆದಾಯ ಒಂದು ಕಡೆ ಇದ್ದರೆ ಆ ಖರ್ಚುಗಳು ಇನ್ನಷ್ಟು ಹೆಚ್ಚಾಗ್ತಾ ಇರುವಂಥದ್ದು, ಆದಾಯಕ್ಕೂ ಮೀರಿ ಖರ್ಚುಗಳು ಹೆಚ್ಚಾಗುವಂತಹ ಸಂದರ್ಭ ಇರುವಂಥದ್ದು ಇರುತ್ತೆ. ಸೋಮಾರಿತನ ಕೂಡ ಹೆಚ್ಚಾಗ್ತಿದೆ ಮಿಥುನ ರಾಶಿಯವ್ರಿಗೆ. ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸೋದು ತುಂಬ ಸೂಕ್ತ. ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನೀವೇ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಸೋಮಾರಿತನದಿಂದ ದೂರ ಇರಬೇಕಾಗುತ್ತೆ ಈ ದಿನ ಮಿಥುನ ರಾಶಿಯವರು.
ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಕೆಲಸ ಮತ್ತು ವ್ಯವಹಾರದಲ್ಲಿ ವಾತಾವರಣ ಅನುಕೂಲವಾಗಿರುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇದ್ದರೆ ನಿಮಗೆ ನೋಡಿ ಏನಾದರೂ ವ್ಯವಹಾರ ಇಟ್ಕೊಂಡಿದ್ರೆ, ಯಾವುದಾದ್ರೂ ಕೆಲಸ ಕಾರ್ಯ ಇವತ್ತು ಆಗಬೇಕು ಅಂದ್ಕೊಂಡಿದ್ರೆ ಒಂದು ಅನುಕೂಲಕರ ವಾತಾವರಣ, ನೀವು ಅಂದ್ಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮತ್ತು ವ್ಯವಹಾರಗಳು ಕೂಡ ಈ ದಿನ ನಡೆಯುವಂಥದ್ದಿದೆ. ಇನ್ನು ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂಥ ಕೆಲಸಕರು ಕಾರ್ಯಗಳು ಕೂಡ ಇರುತ್ತೆ ಅಂತ ಹೇಳ್ತಾ ಇದೆ. ಕರ್ಕಾಟಕ ರಾಶಿಯವರಿಗೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು, ಕೆಲವರು ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತೀರಾ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಥವಾ ಏನೋ ಒಂದು ಕೆಲಸದ ಉದ್ಯೋಗದ ನಿಮಿತ್ತ ಯಾರೆಲ್ಲ ಚಿಂತೆ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಇವತ್ತು ಕಾರ್ಯಗಳು ಅನುಕೂಲಗಳಾಗ್ತಾರೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕೂಡ ನಿರ್ಲಕ್ಷಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇದ್ದಾರೆ ನೋಡಿ, ತುಂಬ ದಿನದಿಂದ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ, ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಒಂದು ಕಡೆ ಚೆನ್ನಾಗಿದೆ, ವಿದೇಶದ ವಿಚಾರಕ್ಕೆ ಚೆನ್ನಾಗಿದೆ, ವ್ಯವಹಾರ ವ್ಯಾಪಾರ ಕೆಲಸದಲ್ಲಿ ಎಲ್ಲ ಕಡೆ ಚೆನ್ನಾಗಿದ್ದರೂ ಈ ಆರೋಗ್ಯ ಎನ್ನುವಂಥದ್ದು ತುಂಬ ದಿನದಿಂದ ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಅದನ್ನು ನೀವು ಬಗೆಹರಿಸ್ಕೊಳ್ತಾ ಇರೋದಿಲ್ಲ. ಅದರಿಂದ ಇನ್ನೂ ಹೆಚ್ಚಿನ ಒಂದು ಸಮಸ್ಯೆಗಳನ್ನು ಮುಂದೆ ನೋಡಬೇಕಾಗುತ್ತೆ. ಹಾಗಾಗಿ ನಿರ್ಲಕ್ಷ್ಯ ಮಾಡಬಾರ್ದು ಇವತ್ತು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದ್ದು ಅಂತ ಹೇಳ್ತಾ ಇದೆ. ನೋಡಿ, ಇದು ಒಳ್ಳೆ ವಿಚಾರನೆ. ಸಿಂಹರಾಶಿಯವ್ರಿಗೆ ಒಂದು ಕೆಲವರು ತುಂಬ ಜನ ಈ ಸಾಮಾಜಿಕವಾಗಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಾ ಇರ್ತೀರ, ರಾಜಕೀಯವಾಗಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಿರೋ ಸಿಂಹರಾಶಿಯವ್ರಿಗೆ ಹೊಸ ಜನರ ಸಂಪರ್ಕ ಕೂಡ ಆಗುವಂಥದ್ದಿದೆ. ಇವತ್ತು ಸಾಮಾಜಿಕ ಒಂದು ಕಳಕಳಿ ಹೆಚ್ಚಾಗುವಂಥದ್ದು, ಅದರಲ್ಲಿ ಚಟುವಟಿಕೆಗಳು ಕೂಡ ಆಸಕ್ತಿ ಹೆಚ್ಚಾಗ್ತಾಯಿದೆ. ಜೊತೆಯಲ್ಲಿ ಈ ಹೊಸ ಜನರ ಒಂದು ಪರಿಚಯ ಆಗುವಂಥದ್ದು ಕೂಡ ಇವತ್ತು ಇದೆ. ಶತ್ರುಗಳ ಬಗ್ಗೆ ಎಚ್ಚರದಿಂದ ಇರಬೇಕಾಗುತ್ತದೆ. ನೋಡಿ, ಯಾರೋ ಹೊಸ ಜನ ಪರಿಚಯ ಆಗ್ತಿದ್ರೆ ಅದು ಒಳ್ಳೆಯದೇ, ಆದರೆ ಕೆಲವೊಂದು ಶತ್ರುಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಹಿತಶತ್ರುಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಮಾಡ್ಕೊಳ್ಳಿ. ಮತ್ತು ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸೋದು ಕೂಡ ಸಿಂಹರಾಶಿಯವ್ರಿಗೂ ಸೂಕ್ತ ಅಂತ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಕುಟುಂಬದ ಜೊತೆಗೆ ಕೆಲಸದ ಆರಂಭಿಸುವ ಬಗ್ಗೆ ಚರ್ಚಿಸುವಿರಿ ಅಂತ ಹೇಳ್ತೀನಿ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಯವರು ಇದ್ದೀರಾ, ನಿಮ್ಮ ಕುಟುಂಬದವರ ಜೊತೆ ಏನಾದರೂ ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ಚರ್ಚೆ ಮಾಡುವಂತಹ ಅವಕಾಶಗಳು ನಿಮಗೆ ಇವತ್ತು ಸಿಗುವಂಥದ್ದಾಗುತ್ತೆ. ಹಾಗಾಗಿ ಆ ಒಂದು ಚರ್ಚೆ ಮಾಡಿದ್ರೆ ಏನೋ ಒಂದು ಮುಂದಿನ ದಿನಗಳಲ್ಲಿ ಏನು ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅದನ್ನು ಕುಟುಂಬದವರೊಡನೆ ಮಾತನಾಡಿ ಇವತ್ತು ಅವಕಾಶ ಸಿಕ್ಕರೆ ಇದರಿಂದ ಒಳ್ಳೆಯದಾಗುತ್ತೆ. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಒಂದು ಶಾಂತಿ ದೊರಕುವಂಥದ್ದು ಕೂಡ. ಯಾರೆಲ್ಲ ಕನ್ಯಾ ರಾಶಿಯವರು ಇದ್ದೀರಾ, ಎಲ್ಲಾದರೂ ಪೂಜೆ ಪುನಸ್ಕಾರಗಳು, ಇವತ್ತು ಗುರುವಾರ ಕೂಡ ಆಗಿರೋದ್ರಿಂದ ನಿನ್ನೆನೆ ನಮಗೆ ಒಂದು ಗುರುಗಳ ದರ್ಶನ ಪಡ್ಕೊಂಡಿರ್ತೀವಿ, ಅಥವಾ ಕೆಲವೊಬ್ಬರು ಎಲ್ಲಾದರೂ ಪೂಜೆ ಪುನಸ್ಕಾರಗಳು ಇಟ್ಕೊಂಡಿರ್ತಾರೆ. ಹಾಗಾಗಿ ಗುರುವಾರ ಕೂಡ ಆಗಿರೋದ್ರಿಂದ ಒಳ್ಳೆಯದಾಗುತ್ತೆ. ಗುರುಗಳನ್ನು ಪ್ರಾರ್ಥನೆ ಮಾಡುವಂಥದ್ದು, ಅಕಸ್ಮಾತ್ ಎಲ್ಲಾದರೂ ಒಂದು ದೇವರ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದರೆ ಅಲ್ಲಿ ಹೋದಾಗ ನಿಮಗೆ ಒಂದು ಮಾನಸಿಕ ಶಾಂತಿ ಕೂಡ ದೊರಕುವಂಥದ್ದು ಕನ್ಯಾ ರಾಶಿಯವರಿಗೆ. ತುಲಾರಾಶಿಯವರಿಗೆ ನೋಡಿದಾಗ ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದರೆ ಹೊಸ ಆಯ್ಕೆಗಳ ಬಗ್ಗೆ ಯೋಚಿಸಬಹುದು. ನೋಡಿ, ಯಾರೆಲ್ಲ ತುಲಾರಾಶಿಯವರು ಇದ್ದೀರಾ, ಎಲ್ಲೋ ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಸಮಸ್ಯೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಿದ್ದರೆ ನೀವು ಆಲೋಚನೆ ಮಾಡಬಹುದು ಅಂತ ಇದೆ. ಬೇರೆ ಕಡೆ ಹೋಗುವಂತಹ ಆಲೋಚನೆ ಇವತ್ತು ನೀವು ಆಯ್ಕೆಗಳ ಬಗ್ಗೆ ಆಲೋಚನೆ ಮಾಡಬಹುದು. ಇಂದು ನಿಮಗೆ ಭವಿಷ್ಯದಲ್ಲಿ ಲಾಭ ತರುವಂಥದ್ದು ಕೆಲಸ ಆಗೋದು. ನೋಡಿ, ಯಾವಾಗ ನೀವು ಒಂದು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಥವಾ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಯೋಚನೆ ಮಾಡ್ತೀರಾ, ಅದು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅದು ನಿಮಗೆ ಒಳ್ಳೆಯ ಅನುಕೂಲಗಳನ್ನು ಲಾಭವನ್ನು ತರಲಿದೆ ಅಂತ ಹೇಳ್ತಾ ಇದೆ. ಮತ್ತು ಅವ್ರ ಜೊತೆ ಅಪರಿಚಿತರಿಂದ ದೂರ ಇರೋದು ಒಳ್ಳೆಯದು. ನೋಡಿ, ಯಾರೋ ಗೊತ್ತಿಲ್ಲದವ್ರ ಜೊತೆ ಈ ವಿಚಾರಗಳನ್ನು ಮಾತಾಡ್ಕೊಳ್ಬಾರ್ದು. ಏನೋ ಇವತ್ತು ಇಲ್ಲ ನಮಗೆ ಉದ್ಯೋಗ ಅವಕಾಶಗಳು ಕೊಡ್ತಾರೆ ಅಂತೇಳಿ ಯಾರೋ ಅಪರಿಚಿತರ ಜೊತೆ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ಮಾಡ್ಕೊಳ್ಬೇಕಾಗುತ್ತೆ. ಅವ್ರು ಗೊತ್ತಿರೋರ ಜೊತೆ, ನಿಮ್ಮ ತುಂಬ ಆತ್ಮೀಯರ ಜೊತೆ ಇದ್ದಾಗ ಒಳ್ಳೆಯದಾಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡಿ ಚಿಂತನೆ ಮಾಡಿಕೊಳ್ಳಿ. ಆದರೆ ಅಪರಿಚಿತರ ಬಗ್ಗೆ ಯೋಚನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ತುಲಾರಾಶಿಯವರು ಮಾಡ್ಕೊಳ್ಬೇಕು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದೀರಾ, ಕಷ್ಟಪಟ್ಟಷ್ಟು ಇವತ್ತು ಪ್ರತಿಫಲ ನೀವು ಪಡ್ಕೊಳ್ತೀರಾ ಅಂತ. ತುಂಬ ಜನ ಹೇಳ್ತಾರೆ, ತುಂಬ ಗುರುಗಳೇ ಬೆಳಗ್ಗಿಂದ ಸಾಯಂಕಾಲವರೆಗೂ ದುಡಿತಾ ಇರ್ತೀವಿ, ನಮಗೆ ಪ್ರತಿಫಲ ಇಲ್ಲ, ನಾವು ಅಂದ್ಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ. ಹಾಗಾಗಿ ಇವತ್ತೇನು ಆ ರೀತಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಎಷ್ಟು ನೀವು ಶ್ರಮ ವಹಿಸಿ ಕೆಲಸ ಕಾರ್ಯಗಳು ಮಾಡ್ಕೊಳ್ತೀರಾ ಅಷ್ಟು ಫಲವನ್ನು ಪಡ್ಕೊಳ್ತೀರಿ. ಆದಾಯದ ಹೊಸ ಮೂಲಗಳ ಬಗ್ಗೆ ಗಮನ ಹರಿಸುವಂಥ ಅವಕಾಶಗಳು ಕೂಡ ಇರುವಂಥದ್ದು. ನೋಡಿ, ಯಾವಾಗ ಕೆಲವರು ತುಂಬ ಜಾಣ್ಮೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ತಾ ಇರ್ತಾರೆ, ಬೇರೆ ಬೇರೆ ಮೂಲಗಳನ್ನು ಕೂಡ, ಆದಾಯದ ಮೂಲಗಳನ್ನು ಕೂಡ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಇನ್ನು ಸಹೋದರಿಯರಿಂದ ಅಪೇಕ್ಷಿತ ಬೆಂಬಲ ಕೂಡ ಸಿಗುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಯವರು ಕೆಲವರು ಅಂದ್ಕೊಂಡಿರ್ತಾರೆ, ಯಾರೋ ಅಣ್ಣನೋ ತಮ್ಮನೋ ಅಥವಾ ತಂಗಿ ಅಥವಾ ಅಕ್ಕ ಏನಾದರೂ ನಮಗೆ ಸಹಾಯ ಮಾಡ್ತಾರೆ ಅಂತ. ಹಾಗಾಗಿ ಇವತ್ತು ಒಳ್ಳೆದಿದೆ, ಅವರಿಂದ ಅನುಕೂಲಗಳಾಗುತ್ತೆ. ಸ್ವಲ್ಪ ಅವ್ರ ಜೊತೆ ಮಾತನಾಡುವಂಥದ್ದು, ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೊಳ್ಳುವಂಥದ್ದು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ, ಬೆಂಬಲ ಸಿಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಇದನ್ನ ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳಿಂದ ಬೆಂಬಲ ಸಿಗುವಂಥದ್ದು. ಯಾರೆಲ್ಲ ಧನುಸು ರಾಶಿಯವರು ಇದ್ದರೆ ಒಳ್ಳೆಯದಾಗ್ತಾ ಇದೆ ನಿಮಗೆ.
ಯಾಕೆಂದರೆ ನೋಡಿ ಶನಿಯ ಒಂದು ಅಷ್ಟಮ ಶನಿಯಿಂದ ಕೂಡ ಮುಕ್ತಿ ಈಗ ಸ್ವಲ್ಪ ದಿನ ತಾತ್ಕಾಲಿಕ ಮುಕ್ತಿ ಸಿಗ್ತಾ ಇರೋದ್ರಿಂದ ಕೆಲವೊಂದು ಕೆಲಸದಲ್ಲಿ ಅಭಿವೃದ್ಧಿ ಕೂಡ ಆಗುವಂಥದ್ದು, ಮೇಲಾಧಿಕಾರಿಗಳಿಂದ ಬೆಂಬಲ, ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳು ಲಾಭ ತರುವಂಥದ್ದಿದೆ. ಅದ್ರ ಜೊತೆ ನೋಡಿ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಇವಾಗ ಮಾಡಿದ್ರೆ ತುಂಬ ಜನ ಹೇಳ್ತಾ ಇರ್ತಾರೆ ಸ್ವಲ್ಪ ಶನಿ ನಿಮಗೆ ಅರ್ಧಾಷ್ಟಮ ಶನಿ ಬಿಟ್ಟೋಗೋವರೆಗೂ 1-2 ವರ್ಷ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇರ್ತಾರಲ್ವ. ಇವಾಗ ಯಾಕೆಂದರೆ ಶನಿ ವಕ್ರಿ ಆಗಿರೋದ್ರಿಂದ ಧನುಸು ರಾಶಿಯವ್ರಿಗೆ ಕೆಲವೊಂದು ಹೂಡಿಕೆಯಲ್ಲಿ ಲಾಭ ತರುತ್ತೆ. ಇಷ್ಟು ದಿನ ಏನೋ ಮಾಡೋದು ಬೇಡ ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗುತ್ತೆ, ಅದ್ರ ಕಡೆ ಗಮನವನ್ನು ಧನುರಾಶಿಯವರು ಇವತ್ತು ಕೊಡ್ಬೋದು. ಕುಟುಂಬದಿಂದ ನಿಮಗೆ ಉತ್ತಮ ಬೆಂಬಲ ಕೂಡ ಧನುಸು ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಇಂದು ಉತ್ತಮ ದಿನವಾಗಿರುತ್ತದೆ ನಿಮಗೆ. ಇನ್ನು ವ್ಯವಹಾರದಲ್ಲಿ ಆರ್ಥಿಕ ಲಾಭ ಸಾಧ್ಯತೆ ಇದೆ. ನೋಡಿ ಇವತ್ತು ಒಳ್ಳೆ ದಿನ, ಯಾರೆಲ್ಲ ಈ ಮಕರ ರಾಶಿಯವರು ಇದ್ದರೆ ಕೆಲಸ ಕಾರ್ಯ ಮಾಡ್ಕೊಳ್ಳಿ, ಇವತ್ತು ಆರ್ಥಿಕ ಲಾಭ ಕೂಡ ಸಿಗುವಂಥದ್ದಾಗುತ್ತೆ. ಯಾವುದಾದ್ರೂ ವ್ಯವಹಾರ ಇದ್ದರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಇವತ್ತು ಮಾಡ್ಕೊಳ್ಬೋದು. ವ್ಯವಹಾರದಲ್ಲಿ ಅಭಿವೃದ್ಧಿ ಕೂಡ ಆಗುವಂಥದ್ದಾಗುತ್ತೆ. ಇನ್ನು ಕೋರ್ಟ್ ವ್ಯವಹಾರಗಳಲ್ಲಿ ನಿಮ್ಮ ಪರವಾಗಿ ಬಗೆಹರಿಯುವ ಸಾಧ್ಯತೆಗಳು ಇರುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೋಡಿ ಯಾರೆಲ್ಲ ಮಕರ ರಾಶಿಯವರು ಇದ್ದೀರಾ, ಕೋರ್ಟ್ ಕಚೇರಿ ವಿಚಾರವಾಗಿ ಕೂಡ ಕೆಲವೊಂದು ಅನುಕೂಲಗಳು ನಿಮ್ಮ ಪರವಾಗಿ ಆಗ್ತಾ ಇದೆ. ಇದರಿಂದ ಯಾಕೆಂದರೆ ಈ ಕೋರ್ಟು ಕಚೇರಿ ಈ ಗೌರ್ನಮೆಂಟ್ ವಿಚಾರ ಅಂದ್ರೇ ಅಷ್ಟು ಸ್ವಲ್ಪ ಅದೇನಾದರೂ ಬಗೆಹರಿತು ಅಂತಂದರೆ ಮಾನಸಿಕವಾಗಿ ತುಂಬ ನೆಮ್ಮದಿ ಸಿಗುವಂಥದ್ದಾಗುತ್ತೆ, ಒಂದು ಅನುಕೂಲಗಳು ಕೂಡ ಮಕರ ರಾಶಿಯವರಿಗೆ. ಕುಂಭರಾಶಿಯವ್ರಿಗೆ ನೋಡೋಣ, ಈ ದಿನ ಕೆಲಸದಲ್ಲಿ ಅಡೆತಡೆಗಳು ಇರುತ್ತದೆ. ಯಾರೆಲ್ಲ ಕುಂಭರಾಶಿಯವರು ಇದ್ದೀರಾ, ಜನ್ಮಕ್ಕೆ ಶನಿ ಬರ್ತಾ ಇರೋದ್ರಿಂದ, ದೃಷ್ಟಿ ಬರ್ತಾ ಇರೋದ್ರಿಂದ ಹಾಗಾಗಿ ಕೆಲವೊಂದು ಸಮಸ್ಯೆಗಳಿರುತ್ತೆ. ಏನೋ ಕೆಲಸ ಪ್ರಾರಂಭ ಆಗಿಬಿಟ್ಟಿರುತ್ತೆ, ಆದರೆ ಅಡೆತಡೆಗಳಾಗುವಂಥದ್ದು, ಇವತ್ತೇನೋ ಅಂದ್ಕೊಂಡಿರ್ತೀರ ಅದು ಆಗದಲ್ಲೇ ಇರುವಂಥದ್ದಾಗುತ್ತೆ. ಇನ್ನು ನಿಮ್ಮ ಪ್ರಯತ್ನಗಳು ವ್ಯವಹಾರದಲ್ಲಿ ಲಾಭ ಪ್ರಾಪ್ತಿಯಾಗುತ್ತೆ, ಆದರೆ ಪ್ರಯತ್ನ ಪಡಬೇಕು. ಯಾರೋ ಬರೋದಿಲ್ಲ ಅಥವಾ ಏನೋ ಆಗಲ್ಲ ಅಂದ ತಕ್ಷಣ ನೀವು ಕೈ ಬಿಡಬಾರ್ದು, ಪ್ರಯತ್ನ ಪಟ್ಟರೆ ಕೆಲಸ ಕಾರ್ಯಗಳಲ್ಲಿ ಲಾಭಾಂಶ ಸಿಗುವಂಥದ್ದಾಗುತ್ತೆ. ಇನ್ನು ನಿಮಗೆ ಹೊಸ ಅನುಭವ ಕೂಡ ನೀಡುವಂಥದ್ದಾಗುತ್ತೆ. ಕುಂಭರಾಶಿಯವ್ರಿಗೆ ಇವತ್ತು ಹೊಸ ಹೊಸ ಅನುಭವಗಳು, ಅದು ಕೆಲಸದಲ್ಲೇ ಆಗ್ಬೋದು, ವೈಯಕ್ತಿಕ ವಿಚಾರದಲ್ಲಿ ಆಗ್ಬೋದು, ಇವತ್ತು ಕೆಲವೊಂದು ಹೊಸ ಹೊಸ ಅನುಭವಗಳು ಕೂಡ ಕುಂಭರಾಶಿಯವರಿಗೆ ಇರುವಂಥದ್ದು. ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಇಂದು ಹೆಚ್ಚಾಗಿರುವ ಖರ್ಚುಗಳ ಮೇಲೆ ನಿಯಂತ್ರಣ ಇಡಬೇಕು. ನೋಡಿ ಖರ್ಚು ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ದುಡಿಯೋದಷ್ಟೇ ಅಲ್ಲ, ಖರ್ಚಿನ ಮೇಲೆ ಕೂಡ ನಿಯಂತ್ರಣ ಇಟ್ಕೊಳ್ಬೇಕಾಗುತ್ತೆ. ವಿನಾಕಾರಣ ದುಂದು ವೆಚ್ಚ ಮಾಡುವಂಥದ್ದು, ಬೇಡದೇ ಇರುವಂತಹ ಒಂದು ವಸ್ತುಗಳ ಮೇಲೆ ಆಗ್ಬೋದು, ಐಷಾರಾಮಿ ವಸ್ತುಗಳ ಮೇಲೆ ಆಗ್ಬೋದು, ಬೇಡವಾಗಿರುವಂಥ ವಿಚಾರಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕಾಗುತ್ತೆ ಮೀನರಾಶಿಯವರು. ಅದರಲ್ಲೂ ಕೂಡ ಶನಿಯ ಪ್ರಭಾವದಿಂದ ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ದಿನಗಳ ಕಾಲ ಜಾಗೃತರಾಗಿ ಇಟ್ಕೊಳ್ಬೇಕು. ಕೆಲಸದ ಒತ್ತಡ ಹೆಚ್ಚಾಗಲಿದ್ದು ಮಕ್ಕಳ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಇರಲಿ ಅಂತ ಹೇಳ್ತೇವೆ. ಒಂದು ಕಡೆ ಕೆಲಸದ ಒತ್ತಡ ಕೂಡ ಇರ್ತಾ ಇದೆ, ಜೊತೆ ಮಕ್ಕಳೆಲ್ಲ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಣುವಂಥದ್ದಿರೋದ್ರಿಂದ ಜಾಗೃತರಾಗಿ ಇಟ್ಕೊಳ್ಬೇಕು. ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಜಾಗೃತರಾಗಿ ಇಟ್ಕೊಳ್ಳಿ. ಇನ್ನು ಮತ್ತು ಯಾಕೆಂದರೆ ಜೊತೆ ಏನಾಗ್ತಿದೆ, ಕೆಲಸದ ಸ್ಥಳದಲ್ಲಿ ಒತ್ತಡದ ವಾತಾವರಣ ಕೂಡ ಇವತ್ತು ಮೀನರಾಶಿಯವ್ರಿಗೆ, ಹಾಗಾಗಿ ಜಾಗೃತರಾಗಿ ಇದನ್ನು ಕಳಿಬೇಕಾಗುತ್ತೆ ಮೀನರಾಶಿಯವರು.